ನಮಸ್ಕಾರ ವೀಕ್ಷಕರೇ, ಬೆಲ್ಲದರ ಕಹಿ ಮಾತುಗಳು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಅರವಿಂದ್ ಬೆಲ್ಲದವರು ಶಾಸಕರು, ಧಾರವಾಡ 74 ವಿಧಾನಸಭಾ ಕ್ಷೇತ್ರ. ಜೊತೆಗೆ ಈ ವಿಧಾನಸಭೆ ಇಲ್ಲಿ ವಿರೋಧ ಪಕ್ಷದ ಉಪನಾಯಕರವರು, ಒಂದಿಷ್ಟು ನೇರ ಮಾತುಗಾರ. ಇಲ್ಲಿ ಒಂದು ಮಾತನ್ನ ಅವ್ರು ಹೇಳ್ತಾರೆ, ಹಣ ಕೊಟ್ಟು ಬಂದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಪ್ರಾಸ್ಟಿಟ್ಯೂಟ್ ಬಳಿಯೂ ಲಂಚ ತಗೋತಾರೆ, ವೇಶ್ಯರ ಬಳಿ ಕೂಡ ಲಂಚ ತಗೋತಾರೆ. ಯಾಕೆ ಅಂತಂದ್ರೆ ಕೋಟಿ ಕೋಟಿ ಅಲ್ಲಿ ಕೊಟ್ಟು ಬಂದಿರ್ತಾರೆ, ಅದನ್ನ ರಿಕವರಿ ಮಾಡ್ಬೇಕಲ್ಲ ಬಂಡವಾಳ ಅನ್ನೋ ರೀತಿನಲ್ಲಿ. ಜೊತೆಗೆ ಒಂದಿಷ್ಟು ಕ್ರೈಮ್ಗೆ ಯಾವ್ಯಾವ ಮೆಟೀರಿಯಲ್ಗಳು, ಬಡ್ಡಿ, ಹಾಗೆ ಇಲ್ಲಿ ಇಸ್ಪೀಟ್ ಆಡೋದು, ಇನ್ನೊಂದು ಈ ರೀತಿ ತಗೊಂಡು ನಂತರ ಅದಕ್ಕೆ ಬಡ್ಡಿ ಮೇಲೆ ಬಡ್ಡಿ, ಚಕ್ರಬಡ್ಡಿ, ಅದು ಇದು ಅದನ್ನ ತೀರಿಸಲಿಕ್ಕೆ ಮತ್ತೆ ಕ್ರೈಮ್ ಲೋಕಕ್ಕೆ ಇಳಿಯೋದು, ಇವೆಲ್ಲ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಜೊತೆಗೆ ಮೈಸೂರಿನ ಆ ಪ್ಯಾಲೇಸ್ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ತೀವ್ರವಾದ, ಅಂದ್ರೆ ಒಂದು ರೀತಿಯಿಂದ ದ್ವೇಷ ರಾಜಕಾರಣ ಅನ್ನೋ ರೀತಿಯಲ್ಲಿ ಇದೆ ಅನ್ನೋ ಮಾತುಗಳನ್ನು ಕೂಡ ಅವ್ರು ಹೇಳ್ತಾರೆ. ಹಾಗೆ ಈ ಮೈಕ್ರೋ ಫೈನಾನ್ಸಿನ ಅವ್ಯವಹಾರಗಳು, ಜೊತೆಗೆ ಆ ಹೇಳ್ತಾರಲ್ಲ ಆ ಕಿರಿಕಿರಿಗಳ ಬಗ್ಗೆ ಕೂಡ ಅವ್ರು ಮಾತಾಡ್ತಾರೆ. ಇಲ್ಲಿ ಸರ್ಕಾರ ಹೆಂಡತಿಯನ್ನು ಕೂಡ ಮಾರಾಟ ಮಾಡಲು ಇಲ್ಲಿ ಒಂದು ರೀತಿಯಿಂದ ಪ್ರಚೋದಿಸ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಸಾಲ ಮಾಡಿ ಊರು ಬಿಟ್ಟು ಬಿಡ್ತಾರೆ, ಅವ್ರ ಹೆಣ್ಣಂದ್ರೆ ಅಲ್ಲಿ ಇರ್ತಾರೆ, ಏನ್ ಮಾಡ್ಬೇಕು, ಅವ್ರನ್ನು ಮಾರಿ ಹೋದಂಗೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಊರು ಬಿಟ್ಟು ಹೋಗೋದು. ಇಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಸಂಘ ಸಂಸ್ಥೆ ಅಂತ ಹೇಳಿ ನೀವೇನ್ ರೊಕ್ಕ ತಗೋತಿರಲ್ಲ, ನೀವಾಗೆ ಅವರ ಮನೆ ಹತ್ರ ಹೋಗ್ತೀರಿ, ಜೊತೆಗೆ ಒಂದು 10-11 ಜೊತೆಗೆ ಮಂದಿಯನ್ನ ಕೂಡಿಸ್ಕೊಳ್ತೀರಿ. ಇಸ್ಕೊಳವಾಗಿದ್ದ ನಿಯತ್ತು ಕೊಡೋವಾಗ ಕೂಡ ಇರಬೇಕು, ಇದು ಸಹಜ. ಇಲ್ಲಾಂದ್ರೆ ಅದು ಸಿಬಿಲ್ ಹೋಗಲ್ಲ, ಅದು ಹೋಗಲ್ಲ, ಇದು ಹೋಗಲ್ಲ. ಸಮಸ್ಯೆ ಬಂದಾಗ ಹೇಳಿ. ಇಲ್ಲಿ ಮೈಕ್ರೋ ಫೈನಾನ್ಸ್ನವರು ಕೂಡ ನಿಮ್ಮಿಂದ, ಮೈಕ್ರೋ ಫೈನಾನ್ಸ್ನಿಂದ ಎಷ್ಟು ಒಳ್ಳೆ ಆಗಿದಾವೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಒಂದಿಷ್ಟು ಉದಾಹರಣೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಅಥವಾ ಆ ತಗೊಂಡ ಹಣವನ್ನ ಸಾಲ ತೀರಿಸ್ಲಿಕ್ಕೂ ಇನ್ನೊಂದು ಆದ್ಮೇಲೆ ಮತ್ತೆ ಕಟ್ಟಲೇಬೇಕಾಗ್ತದೆ. ಈ ಟೋಪಿ ತಗೊಂಡು ಆ ತಲೆಗೆ, ಆ ಟೋಪಿ ತಗೊಂಡು ಇಲ್ಲಿ ತಲೆಗೆ ಹಾಕಿದಾಗ ಈ ರೀತಿ ಆಗ್ತದೆ. ನೀವು ದುಡಿಸಿ ಅದನ್ನ ಬೆಳೆಸಿ ಅನ್ನೋ ರೀತಿಯಲ್ಲಿ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಹಣವನ್ನ ತಗೊಂಡ ಮೇಲೆ ಕೊಡೋವಾಗ ಅದು ಮೀಟರ್ ಬಡ್ಡಿ ಅಂತ ಹೋಗ್ತಾರೆ, ಠಾಣೆಗೆ ಹೋಗ್ತಾರೆ, ಇಸ್ಕೊಂಡಿರ್ತಾರೆ, ಬರೋವಾಗ ಅಯ್ಯ ಅಪ್ಪ ಅಂತ ಬರ್ತಾರೆ. ನಂತರ ಕೊಡೋವಾಗ ನನ್ನ ಗಂಡ ಊರಿಗೆ ಹೋಗಿದ್ದಾನೆ, ತಮಿಳ್ನಾಡು ಊರಾಗ್ಬಿಟ್ಟಿದ್ದಾನೆ, ಆದ್ರೆ ಈಗ ಹೆಂಡತಿ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನ ಸ್ಟೇಷನ್ಗೆ ಕೊಡಿಸೋದು, ನನ್ನ ಗಂಡನ ಹುಡುಕಿ ಕೊಡಿ ಅಂತ. ಸಾಕಷ್ಟು ಆಗಿದಾವೆ ಉದಾಹರಣೆಗಳು. ಪಾಪ ಕೊಟ್ಟವ್ರು ಏನ್ ಮಾಡ್ಬೇಕು, ಗೂಗಲ್ ಪೇ ಅದು ಇದು ಮಾಡಿರ್ತಾರೆ ಅಲ್ಲ, ಆ ನಂತರ ಹೆಂಡತಿಯನ್ನ ಮುಂದಿಡ್ತಾರೆ. ಇದು ಒಂದು ರೀತಿಯಿಂದ ಹೇಳಿದ್ರಲ್ಲ, ಆ ಮಾರಾಟ ಅನ್ನೋ ಒಂದು ಅರ್ಥದಲ್ಲಿ ಕೂಡ ಇದನ್ನು ಬರ್ತದೆ. ಕೊಡೋವಾಗಿದ್ದ ಹೇಳ್ತಾರಲ್ಲ, ತಗೊಳೋವಾಗಿರುವಾಗ ನಿಯತ್ತು ಏನಿದೆಲ್ಲ ಕೊಡೋವಾಗ ಕೂಡ ಇರಬೇಕು ಅಂತ ಹೇಳ್ತಾ, ಜೊತೆಗೆ ಇಸ್ಕೊಳೋವಾಗ ಪೊಲೀಸರು ಯಾರು ಇರೋದಿಲ್ಲ, ಕೊಡೋವಾಗ ಮಾತ್ರ ಪೊಲೀಸರು ಬರಬೇಕು, ಠಾಣೆಗೆ ಹೋಗ್ತಾರೆ, ದೂರು ಕೊಡ್ತಾರೆ, ಕಮಿಷನರ್ಗೆ ಲೆಟರ್ ಬರೆಯೋದು, ಇವೆಲ್ಲ ಆಗ್ತಾ ಇದ್ದಾವೆ. ಹೀಗಾಗಿ ಕಮಿಷನರ್ ಸರ್, ಇವರ ನಿಯತ್ತನ್ನು ಕೂಡ ಕೊಂಚ ನೀವು ನೋಡಬೇಕಾಗ್ತದೆ. ಇಲ್ಲಿ ಮೈಕ್ರೋ ಫೈನಾನ್ಸು ಈಗಾಗೆ ಡ್ರಗ್ಸ್, ಅದ್ರ ಬಗ್ಗೆ ಬೆಲ್ಲದವ್ರು ಹೇಳ್ತಾರೆ, ಡ್ರಗ್ಸ್ ತಗೊಂಡಾಗ ಸ್ಮೃತಿ ಸರಿ ಇರೋದಿಲ್ಲ, ಏನ್ ಬೇಕಾದ ಆಗ್ತವೆ. ಜೊತೆಗೆ ಕೋಟಿ ಏನ್ ಕೊಟ್ಟು ಬರ್ತಾರಲ್ಲ ಇಲ್ಲಿ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು, ಜೊತೆಗೆ ಅವ್ರು ಹಂಗ್ ಮಾಡೋದ್ರಿಂದ ಕೆಳವರ್ಗದವರು, ಅಂದ್ರೆ ಇಲ್ಲಿ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ಇನ್ನೊಂದು ASI, ಇವ್ರು ಏನ್ ಮಾಡ್ತಾರೆ, ಇವರು ತಮ್ಮದೇ ರೀತಿಯಿಂದ ಪರ್ಸೆಂಟೇಜ್ ಲೆಕ್ಕ ಹಾಕೊಂತ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ನೇರವಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಅವರ ಮಾತಲ್ಲಿ ನೀವು ಕೇಳ್ಬೋದು. ಹಾಗೆ ಇಲ್ಲಿ ಹರಾಸ್ಮೆಂಟ್ ಜಾಸ್ತಿ ಆದಾಗ ಖಂಡಿತ ಊರು ಬಿಡ್ತಾರೆ. ಅವ್ರು ಊರು ಬಿಟ್ಟಾಗ ಅವ್ರ ಕುಟುಂಬ ಏನಾಗ್ತದೆ ಅನ್ನೋ ಅರ್ಥದಲ್ಲಿ, ಕಾಳಜಿನಲ್ಲಿ ಕೂಡ ಹೇಳ್ತಾರೆ. ಇದನ್ನ ನೀವು ಕೇಳ್ತಾ, ಇದು ವಿಶೇಷವಾಗಿ ಇದು ಪೊಲೀಸರಿಗೆ ಈ ಎಪಿಸೋಡ್ ಅನ್ನ ಇದು ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಬೆಲ್ಲದವರ ನೇರ ಮಾತು ತಲೆ ಮೇಲೆ ಬೋನ್ಸ್ ಆಗಿ ಹೋಗ್ತದೋ, ಹೃದಯಕ್ಕೆ ತಾಡ್ತದೆ. ನೋಡಿ, ನಮಸ್ಕಾರ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸು, ಮೀಟರ್ ಬಡ್ಡಿ, ಡ್ರಗ್ಸು, ಇವೆಲ್ಲ ಒಂದಕ್ಕೊಂದು, ಆಮೇಲೆ ಇಸ್ಪೀಟು, ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇರುವಂಥ ವ್ಯವಹಾರಗಳು. ಈಗ ಇಸ್ಪೀಟ್ ಆಡೋಕೆ ಇಲ್ಲಿಗಲ್ ಆಗಿ ಇಸ್ಪೀಟ್ ಆಡಕ್ಕೆ ಕೊಡ್ತಾರೆ, ಅಲ್ಲಿ ಇಸ್ಪೀಟ್ ಆಡಕ್ಕೆ ಕುಂತಾಗ ಇಲ್ಲಿಗಲ್ ಆಗಿ ಅವ್ರಿಗೆ ದುಡ್ಡು ಕಡಿಮೆ ಬಿಡ್ತೈತಿ. ಅವಾಗ ಹೊರಗೆ ಎಲ್ಲೋ ಕಡೆ ಮೀಟರ್ ಬಡ್ಡಿ ಒಳಗೆ ಬಡ್ಡಿ ತೊಗೊತಾರೆ, ಅಥವಾ ಅದನ್ನು ತೀರ್ಸಕ್ಕಂತೇಳಿ ಮತ್ತೆ ಮೈಕ್ರೋ ಫೈನಾನ್ಸ್ ತೊಗೊಳ್ತಾರೆ. ಈ ರೀತಿ
ಇದನ್ನ ಮಾಡೋಕ್ಕಾಗಲಿಲ್ಲ ಅಂತೇಳಿ ಕ್ರೈಮ್ ಶುರು ಮಾಡ್ತಾರೆ. ಇವನ್ನ ಮೀಟ್ಔಟ್ ಮಾಡೋಕೆ ಡ್ರಗ್ಸ್ ಡೀಲಿಂಗ್ ಶುರು ಮಾಡ್ತಾರೆ. ಇದರಲ್ಲಿ ಹೆಚ್ಚು ದುಡ್ಡು ಬರ್ತೈತಿ, ಹಾಗಾಗಿ ಅದನ್ನು ಒಯ್ದು ನಾವು ತೀರಿಸ್ಬೋದು, ನಾವು ಬಡ್ಡಿ ಅಂತ ತೀರಿಸೋದು ಡ್ರಗ್ ಡೀಲಿಂಗ್ ಶುರು ಮಾಡ್ತಾರೆ. ಅದೇ ರೀತಿ ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ ತೊಗೊಳಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ದುಡ್ಡು ಸಾಲಿಲ್ಲ ಅಂತೇಳಿ ತಾವ ಪ್ರೊಫೆಷನಲ್ ಡ್ರಗ್ ಡೀಲರ್ಸ್ ಹಾಕಾರ. ಇದೆಲ್ಲದೂ ಐತಲ್ಲ, ಕಾನೂನು ವ್ಯವಸ್ಥೆ ಕುಂಠಿತ ಆದಾಗ ಇವೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾವೆ. ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಪ್ರತಿಯೊಬ್ಬ ಟೌನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಇರಲಿ, PSI ಇರಲಿ, ACP ಇರಲಿ, SP ಇರಲಿ, ಇವರಿಗೆಲ್ಲ ನೀವು ಕೋಟಿಗಟ್ಟಲೆ ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡೋದಿರ್ತಾರೆ. ಅವರು ದುಡ್ಡು ಎಲ್ಲಿಂದ ವಸೂಲು ಮಾಡಬೇಕು? ಅವ್ರ ದುಡ್ಡು ಇಂಥ ಕಳ್ಳಕೋಕರು, ಪ್ರಾಸ್ಟಿಟ್ಯೂಟ್ಸ್ಗೂ, ಡ್ರಗ್ಸ್ ದಂಧೆ ಮಾಡೋರು, ಇಸ್ಪೀಟ್ ದಂಧೆ ಮಾಡೋರು, ಇಂಥವ್ರ ಕಡೆಯಿಂದ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು, ಇಂಥವ್ರ ಕಡೆಯಿಂದ ರೊಕ್ಕ ಎಬ್ಸೋಕೆ ಶುರು ಮಾಡ್ತಾರೆ. ಇವ್ರು ರೊಕ್ಕ ಎಬ್ಸೋಕೆ ಶುರು ಮಾಡಿದ್ರೆ ಅವ್ರ ಕೆಳಗಿನವ್ರಿಗೆ ಹಾಲು ಹತ್ತೈತಿ. ಅವ್ರೈತಲ್ಲ 5%, 10%, 4% ಈ ರೀತಿ ಬಡ್ಡಿ ಹಾಕಿ ಜನರಿಂದ ಹರಾಸ್ಮೆಂಟ್ ಮಾಡೋಕೆ ಶುರು ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರಿಗೆ ಪೊಲೀಸ್ ಸ್ಟೇಷನ್ದಾಗ ಅವರಿಗೆ ಸಿಗಬೇಕಾದ ರಕ್ಷಣೆ ಸಿಗೋದಿಲ್ಲ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರದ ಮೂಲಕ ಪೊಲೀಸ್ ಸ್ಟೇಷನ್ನಿಗೆ ಅಧಿಕಾರಿಗಳನ್ನ ನೀವೇನು ತೊಗೊಂಬರಾಗ್ತೀರಿ, ಅದು ಮೂಲ ಕಾರಣ ಐತಿ. ಇವತ್ತು ಮುಖ್ಯಮಂತ್ರಿಗಳು ವಿಧಾನಸೌಧ ಕೂತ್ಕೊಂಡು ಕೇವಲ ಮೀಟಿಂಗ್ ಕಂಡಕ್ಟ್ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ಇದಕ್ಕೆ ಮೂಲ ಪ್ರಾಬ್ಲಮ್ ಏನೈತಿ, ಮೂಲ ಕಾರಣ ಏನೈತಿ, ಅದನ್ನು ನಿಲ್ಲಿಸ್ಬೇಕು. ನಮ್ಮ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಡಿಸಿದಾರ. ಅದಕ್ಕೆ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚಾಗತ್ತಾವ. ರಾಜ್ಯದಲ್ಲಿ ಏನಾಗ್ತಿದೆ ಸರ್? ಒಂದ್ ಕಡೆ ಹಗಲು ದರೋಡೆ ಆಗ್ತದೆ, ಬ್ಯಾಂಕ್ ದರೋಡೆಗಳಾಗ್ತದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು. ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟು ಹೋಗೈತಿ ರಾಜ್ಯದಾಗ. ದಿನಾನು ನೀವು ಇಲ್ಲೇ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ನೋಡ್ರಿ, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಾಗ ನೈವಿಂಗ್ ಆಗತ್ತವ, ಚಾಕು ಚೂರಿ ಅಡ್ಡಾಡತ್ತಾವ. ಎಲ್ಲಿಂದ ಅಡ್ಡಾಡತ್ತಾವ ಇವು? ಆ ಹಾಡೋ ಹಗಲಿ ಎಲ್ಲ ಕಡೆ ಕಾಲೇಜ್ದಾಗ, ಕಾಲೇಜ್ ಸುತ್ತಮುತ್ತಲ ಡ್ರಗ್ಸ್ ಇವತ್ತು ಸಪ್ಲೈ ಆಗತ್ತೈತಿ. ಆ ಡ್ರಗ್ಸ್ ತೊಗೊಂಡವ್ರಿಗೆ ಅವರಿಗೆ ಮನೆ ಮೇಲೆ, ತಮ್ಮ ಮನುಷ್ಯನ ಮೇಲೆ ಕಂಟ್ರೋಲೇ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ. ಅಂದರೆ ಇದು ಹೇಳಿದ್ವಲ್ಲ, ಇದೆಲ್ಲ ಕಾನೂನು ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಊರ್ ಬಿಡತ್ತಾರ, ಮನೆ ತಾಯಿ, ಹೌದು, ತಾಳಿನ ಕೂಡ CM ಅವ್ರಿಗೆ ಕಳಿಸಿದ್ದಾರೆ. ಯಾಕಂತಂದ್ರೆ ಪೊಲೀಸ್ ಸ್ಟೇಷನ್ದಾಗ ರಕ್ಷಣೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ. ಯಾಕಂದ್ರೆ ಹರಾಸ್ಮೆಂಟ್ ಹೆಚ್ಚಾದಾಗ ಊರು ಬಿಡ್ತಾರೆ, ಸುಸೈಡು ಮಾಡ್ಕೊತಾರೆ, ತಮ್ಮ ಹೆಂಡತಿಯರಿಗೆ ಮಾರುವಂಥ ಪರಿಸ್ಥಿತಿನೂ ಈ ಸರ್ಕಾರ ತೊಗೊಂಬಂದೈತಿ. ಸರ್ಕಾರ ಈ ವಿಚಾರದಲ್ಲಿ ಯಾಕೆ ಹಿಂದೇಟಿಲ್ರಿ? ಅವ್ರದ್ದು ಪ್ರಿಯಾರಿಟಿ ಐತಲ್ಲ, ಕೇವಲ ದುಡ್ಡು ಮಾಡೋದು, ಭ್ರಷ್ಟಾಚಾರ ಮಾಡೋದು ಅವ್ರದ್ದು ಪ್ರಿಯಾರಿಟಿ ಐತೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಪ್ರಿಯಾರಿಟಿ ಇಲ್ಲ. ಮೈಸೂರು ಪ್ಯಾಲೇಸ್ ನೋಡ್ರಿ, ನಾವೆಲ್ಲರಿಗೂ ಗೊತ್ತೈತಿ. ನಮ್ಮ ಅಖಂಡ ಕರ್ನಾಟಕ, ನಾ ಹಿಂದೆ ವಿಧಾನಸೌಧದಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ. ಅಖಂಡ ಕರ್ನಾಟಕ ನಾವು ಆಗ್ಬೇಕಾದ್ರೆ ನಮ್ದೆಲ್ಲರದು ಕನಸು ಏನಿತ್ತಂದ್ರೆ, ಮೈಸೂರು ಸಂಸ್ಥಾನದಲ್ಲಿ ಅಲ್ಲಿ ಹೆಂಗೆ ಅಭಿವೃದ್ಧಿ ಆಗೈತಿ, ಮೈಸೂರು ಮಹಾರಾಜರು ಒಬ್ಬರಾದ್ಮೇಲೆ ಇನ್ನೊಬ್ಬರು ಯಾವ ರೀತಿ ಆ ಭಾಗವನ್ನು ಅಭಿವೃದ್ಧಿ ಪಡಿಸಿದ್ದಾರೆ, ಅದೇ ರೀತಿ ನಮ್ಮ ಭಾಗ ಕೂಡ ಅಭಿವೃದ್ಧಿ ಆಗಲಿ ಅಂತ ನಾವೆಲ್ಲರೂ ಕನಸಿಟ್ಕೊಂಡು ನಾವು ಅಖಂಡ ಕರ್ನಾಟಕಕ್ಕಾಗಿ ಈ ಭಾಗದವರು ಎಲ್ಲರೂ ಕೂಡಿ ಹೋರಾಟ ಮಾಡಿ ಅಖಂಡ ಕರ್ನಾಟಕ ಆಯಿತು. ಅಂದ್ರೆ ಮಹಾರಾಜರ ಕಾಂಟ್ರಿಬ್ಯೂಷನ್ನು ಅಷ್ಟು ದೊಡ್ಡ ಪ್ರಮಾಣದ ಕಾಂಟ್ರಿಬ್ಯೂಷನ್. ಮೈಸೂರು ಮಹಾರಾಜರ ಕಾಲದಲ್ಲಿ ಮೈಸೂರದಲ್ಲಿ ಶಿರಾದಲ್ಲಿ ಪವರ್ ಪ್ರಾಜೆಕ್ಟ್ ಶುರುವಾಯಿತು. ಮೂಡಾ ಏನು ಇವತ್ತೈತಿ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿ ಮೈಸೂರನ್ನು ಸುಂದರವಾಗಿ ನಗರ ಮಾಡಿದವರು ಮೈಸೂರು ಮಹಾರಾಜರು. ಕೃಷ್ಣರಾಜ ಸಾಗರ ಡ್ಯಾಮನ್ನು ಮಾಡಿ ಎಲ್ಲರಿಗೂ ನೀರಾವರಿ ಕೊಟ್ಟವರು ಮೈಸೂರು ಮಹಾರಾಜರು. ಅವ್ರ ಸಮಯದಲ್ಲಿ MS ಆಯಿಲ್ ಶುರು ಆಯಿತು. ಮೈಸೂರು ಸ್ಯಾಂಡಲ್ದ ಸೋಪನ್ನು ಮಾಡಿ ಅದನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಿದರು. ಮೈಸೂರಿನ ಸ್ಯಾಂಡಲ್ ಅಂದ್ರೆ ಗಂಧದ ಎಣ್ಣೆಯನ್ನು ಮಾರುವಂಥ ಕೆಲಸ ಫ್ಯಾಕ್ಟ್ರಿಯನ್ನು ಹಾಕಿದರು, ಸ್ಟೀಲ್ ಫ್ಯಾಕ್ಟ್ರಿ ಹಾಕಿದರು, ಪೇಪರ್ ಫ್ಯಾಕ್ಟ್ರಿ ಹಾಕಿದರು. ಈ ರೀತಿ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ 1, 2 ಅಲ್ಲ. ಆ ಮೈಸೂರು ಮಹಾರಾಜರಿದ್ದಾಗ ಏನಿತ್ತು, ಮೈಸೂರು ಇಡೀ ರಾಜ್ಯನ ಮಹಾರಾಜರಿಗಿತ್ತು. ಆದರೆ ಮಹಾರಾಜರ ಕಾಲ ಹೋಗಿ ಪ್ರಜಾಪ್ರಭುತ್ವ ಬಂದಾಗ ಆ ಮಹಾರಾಜರಿಗೆ ನಾವು ಏನಂತ ತಂದಿವಿ, ನೀವು ಇರುವಂಥ ಮನೆಗಳೇನದಾವಲ್ಲ ಆ ಮನೆಗಳನ್ನು ನಿಮಗೆ ಕೊಡ್ತೇವೆ, ಉಳ್ಕಿದ್ದೆಲ್ಲ ಸರ್ಕಾರಕ್ಕೆ ತೊಗೊತೇವೆ ಅಂತ. ಆ ಮೈಸೂರು ಮಹಾರಾಜರ ಮನೆ ದೊಡ್ಡ ಮನೆ ಇತ್ತು ಪಾಪ. ಮೈಸೂರಾಗ ಒಂದು ಮನೆ, ಬೆಂಗಳೂರಾಗ ಒಂದು ಮನೆ. ಬೆಂಗಳೂರಾಗಿದ್ದಿದ್ದು ಮೈಸೂರು ಮಹಾರಾಜರ ಮನೆಯನ್ನು ನೀವು ಇವತ್ತು ಲೂಟಿ ಹೊಡ್ಯಾಕೆ ನಿಂತೀರಿ ಅಂತಂದರೆ ನಿಮಗೇನು ನಾಚಿಕೆ ಅದು ಬರೋದಿಲ್ಲ. ಸಿದ್ದರಾಮಯ್ಯನವ್ರಿಗೆ ನಾ ಕೇಳಕ್ಕೆ ಹೆಚ್ಚು ಬರ್ತೀನಿ, ನೀವು ದ್ವೇಷದ ರಾಜಕಾರಣ ಮಾಡಿರಿ. ಈ ರೀತಿಯ ದ್ವೇಷದ ಯಾಕೆ ಮೈಸೂರು ಮಹಾರಾಜರ ಮೇಲೆ? ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಕನ್ನಡ ನಾಡಿಗೆ ಅಪಾರ ಕೊಡುಗೆಯನ್ನು ಕೊಟ್ಟಂಥ ಮೈಸೂರು ಮಹಾರಾಜರ ಕುಟುಂಬದ ಮೇಲೆ ಈ ರೀತಿಯ ದ್ವೇಷ ನೀವು ಯಾಕೆ ಸಾಧಿಸ್ತೀರಿ? ಅಲ್ಲಿ ಮೈಸೂರು ಮಹಾರಾಜರ
ಜಾಗ ನೀವು ತಗೊಂತೀರಂತ ಪ್ಯಾಲೇಸ್ದಾಗ ತಗೊಂತೀರಂದ್ರೆ ನೀವೇನು ಸರ್ಕಾರ ಏನು ದುಡ್ಡೇನು ಕೊಡಬೇಕಾಗಿಲ್ಲ. TDR ಐತಿ. TDR ಅಂತಂದ್ರೆ ಏನು, ಅದ್ರ ಲಾಂಗ್ ಫಾರ್ಮ್ ಏನು, ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟಲ್ ರೈಟ್ಸ್. ಈಗ ಐತಲ್ಲ ಅವ್ರದ್ದು ಸುಮಾರು ನೀವು ಒಂದು ಎಕರೆಗಟ್ಟಲೆ ಜಾಗ ತಗೊಂತೀರಂದ್ರೆ ಆ ಎಕರೆಕ್ಕೆ ಎಷ್ಟು ವ್ಯಾಲ್ಯೂ ಇರ್ತೈತಿ ಅಷ್ಟು ಜಾಗ ಐತಲ್ಲ ಅವರು ಬೇರೆಯವರಿಗೆ ಡೆವಲಪ್ಮೆಂಟ್ ಮಾಡೋರಿಗೆ ಒಂದು 5 ಗುಂಟೆ ಜಾಗ ಇತ್ತಂದ್ರೆ 5 ಗುಂಟೆ ಜಾಗ ಇದ್ರೆ ಅವ್ರಿಗೆ 10,000 ಸ್ಕ್ವೇರ್ ಫೀಟ್ ಮನೆ ಕಟ್ಟಾಕಂತ ಅಲೌಡ್ ಇರ್ತೈತಿ. ಅವ್ರು 12,000 ಕಟ್ಟಬೇಕಂತಂದ್ರೆ ಇನ್ನು 2,000 ಐತಲ್ಲ ಇಂಥ TDR ದಿಂದ ದುಡ್ಡು ಕೊಟ್ಟು ಅವ್ರು ಖರೀದಿ ಮಾಡ್ಕೋಬೇಕು. ಸರ್ಕಾರ ಏನದಕ್ಕೆ ದುಡ್ಡು ಕೊಡೋದು ಬೇಕಾಗಿಲ್ಲ. ಹಿಂದೆ ಸಿದ್ದರಾಮಯ್ಯನವರು ಈ ಬೆಂಗಳೂರು ಪ್ಯಾಲೇಸನ್ನು ಮುಟ್ಟುಗೋಲು ಹಾಕಬೇಕಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದರು. ಸುಪ್ರೀಂ ಕೋರ್ಟ್ದಾಗ ಅದು ಊರ್ಜಿತ ಆಗಿಲ್ಲ, ಅದಿನ್ನೂ ನಡೆದೈತಿ. ಅದರ ಮೇಲೆ ಈಗ TDR ಇಶ್ಯೂ ಬಂದಾಗ ಅದರಲ್ಲಿ ಕೂಡ ಈ ರೀತಿ ಸುಗ್ರೀವಾಜ್ಞೆ ಮಾಡುವಂಥ ಕೆಟ್ಟ ಕೆಲಸ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಾ ಹೇಳ್ತಾ ಇದ್ದೇನೆ, ಇದು ನೀವು ನಿಮ್ಮನ್ನ ಜನ ಆಯ್ತಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಿಮ್ಮನ್ನ ನೆನಪಿಟ್ಕೋಬೇಕು. ಮುಂದಿನ ದಿನದಲ್ಲಿ ಮೈಸೂರು ಮಹಾರಾಜರಿಗೆ, ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಅಪಾರ ಕೊಡುಗೆ ಕೊಟ್ಟಂಥ ಮೈಸೂರು ಸಂಸ್ಥಾನಕ್ಕೆ, ಮೈಸೂರು ಮಹಾರಾಜರ ಕುಟುಂಬಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ಮಾಡಬೇಡ್ರಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.